ಈಗ ಶಿವಮೊಗ್ಗದಲ್ಲಿ 33 ಪೊಲೀಸ್ ಸ್ಟೇಷನ್ಸ್ ಇದೆ. ತಮ್ಮ ಕ್ಷೇತ್ರದಲ್ಲಿ 6 ಪೊಲೀಸ್ ಸ್ಟೇಷನ್ಸ್ ಇದೆ, 3 ಔಟ್ಪೋಸ್ಟ್ಗಳಿದ್ದಾವೆ. ಅಂಕಿಅಂಶಗಳನ್ನು ನೋಡಿದ್ರೆ ತುಂಬ ಆತಂಕ ಪಡುವಂಥ ಅಂಕಿಅಂಶಗಳೇನು ನನಗೆ ಅನಿಸೋದಿಲ್ಲ. 14 ಕಳ್ತನ ಆಗಿದೆ, ಒಂದು ವರ್ಷದಲ್ಲಿ 14 ಕಳ್ತನ ಆಗಿದೆ ಅಂದರೆ ಕಮ್ಮಿ ನನಗನ್ಸುತ್ತೆ. ಯಾಕೆಂದರೆ ಹಿಂದಿನ ಅಂಕಿಅಂಶ ಕೊಡಕ್ಕೆ ಹೋಗಿಲ್ಲ ನಾನು. ಅದರಿಂದ ಏನೆಲ್ಲ ಕ್ರಮ ತಗೊಳ್ಬೇಕೋ ಖಂಡಿತವಾಗಿ ನಾವು ತಗೊಳ್ತಾನೆ ಇದ್ದೀವಿ. ಅದು ತಮಗೂ ಗೊತ್ತಿದೆ. 30,000 CCTV ಮಾನ್ಯ ಅಧ್ಯಕ್ಷರೇ ಇಡೀ ಜಿಲ್ಲೆನಲ್ಲಿ. ಆಮೇಲೆ 16,000 ಶಿವಮೊಗ್ಗ ಸಿಟಿಯಲ್ಲೇ ಇದೆ. ಶಿವಮೊಗ್ಗ ಸಿಟಿಯಲ್ಲೇ 16,000 ಇದೆ. ಆಮೇಲೆ ಇಲ್ಲಿ ನಮ್ಮ ತೀರ್ಥಹಳ್ಳಿನಲ್ಲಿ 3,000 CCTV ಇದ್ದಾವೆ. ನೀವು ಇದ್ದಾಗೆ ಹಾಕ್ಸಿದ್ರೆ ಏನೋ ಗೊತ್ತಿಲ್ಲ ನಿಮಗೆ. ಅದರಿಂದ ಕ್ರಮ ತಗೊಳ್ಳೋದ್ರ ಬಗ್ಗೆ ಯಾವುದು ನಿರ್ಲಕ್ಷ್ಯ ಮತ್ತೊಂದು ಆಗಿದೆ ಅಂತೇಳಿ ನನಗೇನು ಅನಿಸೋಲ್ಲ. ಆದರೆ ಈಗ ನೋಡಿ, ಹೈವೇ ಪೆಟ್ರೋಲ್ನಲ್ಲಿ ನೀವು ಹೇಳಿದ್ರೆ 25 ವೆಹಿಕಲ್ಸ್ ಇದೆ ಹೈವೇ ಪೆಟ್ರೋಲ್ನಲ್ಲಿ. ಅವರು ಯಾವ ರೀತಿ ನಡ್ಕೊಳ್ತಾರೆ ಅನ್ನೋದು ನಿಮಗೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇದೆ ಅಂತೇಳಿ ನಾನು ಅಂದ್ಕೊಳ್ತೀನಿ. ಆದರೆ ಸಮಜಾಯಿಸಿ ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ನಾನು. ಏನು ಕ್ರಮ ತಗೋಬೇಕೋ ಅದನ್ನು ಖಂಡಿತವಾಗಿ ನಾವು ತಗೊಂಡಿದ್ದೀವಿ ಮತ್ತು ಮುಂದೆ ಕೂಡ ತಗೊಳ್ತೀವಿ ಅನ್ನೋದು ವಿವರವಾಗಿ ಉತ್ತರ ಕೊಟ್ಟಿದ್ದೀನಿ ನಾನು. ಏನೇನು ಕ್ರಮ ತಗೊಂಡಿದ್ದೀವಿ, ನೈಟ್ ಬೀಟ್ ಇರ್ಬೋದು ಅಥವಾ ಎಲ್ಲ ಕ್ರಮಗಳನ್ನು ಪೊಲೀಸ್ನವ್ರು ಏನೇನು ತಗೊಳ್ತಾರೆ ಅನ್ನೋದನ್ನೆಲ್ಲವನ್ನು ಡೀಟೇಲಾಗಿ ಕೊಟ್ಟಿದ್ದೀನಿ. ಅದನ್ನು ಮತ್ತೊಂದು ಎಕ್ಸ್ಪ್ಲನೇಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಆದರೆ ತಾವು ಏನೆಲ್ಲ ಎಷ್ಟು ಕೇಸ್ ಹಿಡ್ಕೊಂಡಿದ್ದಾರೆ ಪತ್ತೆ ಮಾಡಿರೋದು ನಾನು ಈಗ ಕಳಿಸಿದ್ದೀನಿ ತಮಗೆ. 23ರಲ್ಲಿ 12 ಪ್ರಕರಣಗಳಲ್ಲಿ ತಮ್ಮ ಕ್ಷೇತ್ರದಲ್ಲಿ ತೀರ್ಥಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 12ರಲ್ಲಿ 8 ಪತ್ತೆ ಮಾಡಿದ್ದಾರೆ. ಇನ್ನೂ 4 ಈಗ ತನಿಖೆಯಲ್ಲಿ ಇದೆ. 31, 24ರಲ್ಲಿ 31 ಆಗಿದೆ ಪ್ರಕರಣಗಳು. ಅದರಲ್ಲಿ 10 ಪತ್ತೆ ಮಾಡಿದ್ದಾರೆ. ಇನ್ನೂ 7 ಈಗಾಗಲೇ ನ್ಯಾಯಾಲಯದಲ್ಲಿದ್ದಾವೆ. ಮತ್ತು 33ರಲ್ಲಿ ಕೂಡ 11 ಪ್ರಕರಣ ಪತ್ತೆ ಮಾಡಿ 7 ನ್ಯಾಯಾಲಯದಲ್ಲಿರ್ತಕ್ಕಂಥದ್ದು ಆ ಮಾಹಿತಿಗಳನ್ನು ಕೂಡ ನಾನು ಕೊಟ್ಟಿದ್ದೇನೆ. ಆದರೆ ಏನು ಮಾಡಲೇ ಇಲ್ಲ ಪೊಲೀಸ್ನವರು ಅಂತ ಹೇಳೋದು ಸರಿ ಇಲ್ಲ. ಆದರೆ ಇನ್ನು ಮುಂದೆ ನಾವು ಇಂಥ ಇದು ಕಳ್ಳತನಗಳಾಗಲಿ ದರೋಡೆಗಳಾಗಲಿ ಆಗೋದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅನ್ನೋದನ್ನು ನಾನು ಒಂದು 20 ಪಾಯಿಂಟ್ಸ್ ಹಾಕಿ ಕೊಟ್ಟಿದ್ದೇನೆ ನಾನು. ಅದು ತಮಗೂ ಸುಲಭನಾಗಿ ಅರ್ಥ ಆಗ್ತದೆ, ಯಾಕೆಂದರೆ ತಾವು ಗೃಹ ಸಚಿವರಾಗಿದ್ದಂಥವ್ರು.